ಪ್ರಪಂಚದ ಆಗರ್ಭ ಶ್ರೀಮಂತ ಬಿಲ್ ಗೇಟ್ಸ್ ರೋಡ್ ಸೈಡಲ್ಲಿ ನಿಂತು ವೆಯ್ಟ್ ಮಾಡಿ ಒಂದು ಕಪ್ ಟೀ ಕುಡಿದು ಅದೇ ಟೀ ಮಾರೋನ ಹತ್ರ ಫೋಟೋ ತೆಗೆಸ್ಕೊಂಡು 10 ಲಕ್ಷ ದುಡ್ಡು ಕೂಡ ಕೊಡ್ತಾರೆ. ಬಟ್ ಅದೇ ಕಂಪ್ನಿಯಲ್ಲಿ 16 ವರ್ಷ ಕೆಲಸ ಮಾಡಿರೋವಂಥ ಬ್ರಿಲಿಯಂಟ್ ಸೀನಿಯರ್ ಇಂಜಿನಿಯರ್ಸ್ಗಳನ್ನ ಫೋಟೋ ತೆಗೆಸ್ಕೊಳ್ಳೋದು ಇರಲಿ, ಮೀಟ್ ಕೂಡ ಮಾಡಿರಲ್ಲ. ಸೊ ಇಲ್ಲಿ ಟೀ ಮಾಡ್ತಿರುವಂಥ ಡಾಲಿ ಚಾಯ್ವಾಲ ಅಂತ ದೊಡ್ಡ ಕೆಲಸ ಏನು ಮಾಡಿದ್ದಾರೆ ಬಿಲ್ ಗೇಟ್ಸ್ ಮೀಟ್ ಮಾಡೋದಕ್ಕೆ. ಈಗಿನ ಪ್ರಪಂಚದಲ್ಲಿ ನೀವು ಎಷ್ಟು ಕಷ್ಟಪಡ್ತೀರಾ ಅನ್ನೋದಲ್ಲ, ಎಷ್ಟು ಜನ ನಿಮ್ಮನ್ನು ಮತ್ತು ನೀವು ಮಾಡೋ ಕೆಲಸನ ನೋಡ್ತಾ ಇದ್ದಾರೆ ಅನ್ನೋದು, ಮತ್ತು ಎಲ್ಲರೂ ಅಟೆನ್ಷನ್ ನಿಮ್ಮ ಮೇಲೆ ಎಷ್ಟಿದೆ ಅನ್ನೋದು. ಡಾಲಿ ಚಾಯ್ವಾಲ ಎಲ್ಲೋ ಮೂಲೆಯಲ್ಲಿ ಸಪ್ಪೆ ಮುಖದಿಂದ ಟೀ ಮಾರ್ತಾ ಇಲ್ಲ. ಇನ್ಸ್ಟೆಡ್ ಓಪನ್ ಆಗಿ ಬಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಖುಷಿಯಿಂದ ಅವ್ರದ್ದೇ ಆದಂಥ ಸ್ವ್ಯಾಗಿಂದ ಅವ್ರ ಕಸ್ಟಮರ್ಸ್ಗೆ ಟೀ ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ತಗೊಳ್ಳೋ ಸಿಗರೇಟ್ಗೆ ಲೈಟರ್ ಹಚ್ತಾ ಇದ್ದಾರೆ. ಸೊ ಇವ್ರ ಯುನಿಕ್ ಪರ್ಸ್ನಾಲಿಟಿಯಿಂದ ಸೋಷಿಯಲ್ ಮೀಡಿಯಲ್ಲಿ ತುಂಬ ವೈರಲ್ ಆದರು. ಮತ್ತು ಇವ್ರು ಟೀ ಮಾರೋ ಸ್ಟೈಲಿಂದನೇ ರಾತ್ರೋರಾತ್ರಿ ಬ್ರ್ಯಾಂಡ್ ಆಗಿಬಿಟ್ರು. ಆದರೆ ಒಂದು MNC ಅಥವಾ ಸಾಫ್ಟ್ವೇರ್ ಇಂಜಿನಿಯರಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಎಕ್ಸಿಕ್ಯೂಟಿವ್ ಕೆಲಸನ ಎಷ್ಟು ಜನ ನೋಡ್ಬೋದು? ಅವ್ನ ಟೀಮ್ಮೇಟ್ಸ್, ಅವ್ನ ಮ್ಯಾನೇಜರ್ ಅಥವಾ ಕ್ಲೈಂಟ್ಸ್. ಅಷ್ಟೇ ಅಲ್ಲ, ಆ ಸಾಫ್ಟ್ವೇರ್ ಇಂಜಿನಿಯರ್ ಆ ಕಂಪ್ನಿಲಿದ್ದಾರೆ ಅಂತ ಆ ಟೀಮ್ಮೇಟ್ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ಸೊ ದ ಪಾಯಿಂಟ್ ಇಸ್, ಸೊಸೈಟಿ ಹಾಳಾಗಿದೆ. ಚಪ್ಪಲಿ ನನ್ನ ಮಕ್ಕಳು, ದಡ್ಡ ನನ್ನ ಮಕ್ಕಳು ಟಿಕ್ ಟಾಕ್ ಮಾಡಿಕೊಂಡು ರೀಲ್ ಮಾಡಿಕೊಂಡು ಪಾಪ್ಯುಲರ್ ಆಗಿ ದುಡ್ಡು ಮಾಡ್ತಾವ್ರೆ ಅಂತ ಆಕಾಶ ಆಗೋ ಬದಲು ನೀವು ಮಾಡೋ ಒಳ್ಳೆಯ ಕೆಲಸದಿಂದ, ಯುನಿಕ್ ಪರ್ಸನಾಲಿಟಿಯಿಂದ ಬ್ರ್ಯಾಂಡ್ ಆಗಿ 4 ಜನ ಫಾಲೋ ಮಾಡೋಂಗೆ ಸಕ್ಸಸ್ಫುಲ್ ಆಗಿ ಬೆಳೀರಿ. ನೀವು ಶ್ರೀಮಂತರಾಗಿ, ಆಗ ನೀವು ಕೂಡ